ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 11 ಅಂದರೆ ಬರುವ ಡಿಸೆಂಬರ್ 11 ಎನ್ನುವುದು ದರ್ಶನ್ ಅಭಿಮಾನಿಗಳ ಪಾಲಿಗೆ ಯುಗಾದಿ ಹಬ್ಬ ಇದ್ದ ಹಾಗೆ, ಹೋಳಿ ಹಬ್ಬ ಇದ್ದ ಹಾಗೆ, ದೀಪಾವಳಿ ಹಬ್ಬ ಇದ್ದ ಹಾಗೆ, ವರಮಹಾಲಕ್ಷ್ಮಿ ಹಬ್ಬ ಇದ್ದ ಹಾಗೆ ಸಂಕ್ರಾಂತಿ ಇದ್ದಾಗೆ ಜೊತೆಗೆ ಒಂದು 20 ದಿನ ಮೊದಲೇ ನ್ಯೂ ಇಯರ್ ಪಾರ್ಟಿನೇ ಬಂತು ಎನ್ನುವಂಥ ಜೋಶ್ನೊಂದಿಗೆ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು, ದರ್ಶನ್ ಅವ್ರನ್ನ ನೋಡ್ಬೇಕೆನ್ನುವಂಥ ಕಾತರದಿಂದ ಡಿ ಬಾಸ್ ಅಭಿಮಾನಿಗಳು ಜೊತೆಗೆ ಇಡೀ ನಮ್ಮ ಕನ್ನಡ ಚಿತ್ರರಂಗ ಕಾದು ಕುಳಿತಿದೆ. ಅದು ಯಾಕಂದರೆ ಇದೇ ಡಿಸೆಂಬರ್ 11ನೇ ತಾರೀಕಿಗೆ ದರ್ಶನ್ ಅವರ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಜೊತೆಗೆ ಅದಕ್ಕೆ ಮತ್ತೊಂದು ಪ್ರಮುಖವಾದಂಥ ಕಾರಣ ಅದೇನೆಂದರೆ ಡಿ ಬಾಸ್ ಅಭಿಮಾನಿಗಳು ಅಥವಾ ದರ್ಶನ್ ಅಭಿಮಾನಿಗಳು ಸಿನಿಮಾ ನಿರ್ದೇಶಕ, ಡೆವಿಲ್ ಸಿನಿಮಾ ನಿರ್ದೇಶಕರಾದಂಥ ಪ್ರಕಾಶ್ ಅವರ ಮೇಲೆ ಇಟ್ಟಂಥ ಬಹುದೊಡ್ಡ ನಂಬಿಕೆ. ಹಾಗಾದರೆ ಡಿಸೆಂಬರ್ 11ಕ್ಕೆ ದರ್ಶನ್ ಅಭಿಮಾನಿಗಳು ಮಿಲನ ಪ್ರಕಾಶ್ ಅವರ ಮೇಲಿಟ್ಟಂಥ, ಅಂದರೆ ಡೆವಿಲ್ ನಿರ್ದೇಶಕರಾದಂಥ ಪ್ರಕಾಶ್ ಅವರ ಮೇಲಿಟ್ಟಂಥ ನಂಬಿಕೆ ಸಾಕಾರಗೊಳ್ಳುತ್ತಾ, ಜೊತೆಗೆ ಡೆವಿಲ್ ಸಿನಿಮಾ ತೆರೆ ಕಂಡ ನಂತರ ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡಬಹುದು ಎಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಒಂದು ಸಿನಿಮಾವನ್ನು ಕತೆ ಬರೆದು, ಚಿತ್ರಕತೆ ಬರೆದು ಅದನ್ನು ಸಿನಿಮಾ ಲೆವೆಲಿಗೆ ಅಂದರೆ ಪ್ರೊಡಕ್ಷನ್ ಹಂತಕ್ಕೆ ಹೋಗಬೇಕಂದ್ರೆ ಅದು ಒಬ್ಬ ನಿರ್ದೇಶಕನಿಗೆ, ಒಬ್ಬ ನಿರ್ಮಾಪನಿಗೆ ಎಷ್ಟು ದೊಡ್ಡ ತಲೆನೋವು ಎನ್ನುವುದು ಇಡೀ ಚಿತ್ರರಂಗಕ್ಕೆ ಅಂದರೆ 70-80 ವರ್ಷಗಳಿಂದ ತಿಳ್ಕೊಂಡು ಬಂದಿರುವಂಥ ಒಂದು ಕಹಿ ಸತ್ಯವಾಗಿದೆ. ಸಿನಿಮಾದಲ್ಲಿ ಸಕ್ಸಸ್ ರೇಟ್ ಅನ್ನೋದು ಕೂಡ 4-5% ಮಾತ್ರ ಇರುತ್ತೆ. ಅಷ್ಟು ದೊಡ್ಡ ರಿಸ್ಕ್ ಇದ್ರೂ ಕೂಡ ಹಾಕಿದ ಬಂಡವಾಳ ಬರುತ್ತಾ ಇಲ್ವೆನ್ನುವಂಥ ಒಂದು ಭಯದಿಂದಲೇ ನಿರ್ದೇಶಕರಾದಂಥವರು ಒಬ್ಬ ಹೀರೋನನ್ನು ಮನಸ್ಸಲ್ಲಿಟ್ಕೊಂಡು ಚಿತ್ರಕಥೆ ಬರೀತಾನೆ ಮತ್ತು ಸಿನಿಮಾವನ್ನು ತೆರೆಗೆ ಬರೋ ತನಕ ನಿದ್ದೆ ಮಾಡದೆ ಅವನು ಅತಿರಥ ಪರಿಶ್ರಮವನ್ನು ಹಾಕ್ತಾನೆ ಇರ್ತಾನೆ. ಅಂಥದ್ರಲ್ಲಿ ಒಂದು ಸಿನಿಮಾ ಸಿಟ್ಟೇರಿದಾಗ ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಹಾಕ್ಕೊಂಡು ಅವರ ಅಭಿಮಾನಿಗಳಿಗೆ ಮತ್ತು ಇಡೀ ನಮ್ಮ ಕನ್ನಡ ಜನತೆಯ ಈ ಖುಷಿ ಪಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಕತೆ ಬರ್ಕೊಂಡು ಸಿನಿಮಾ ಸೆಟ್ಟೇರಿದಾಗ, ಸಿನಿಮಾ ಒಂದು ಹಂತಕ್ಕೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಏನೋ ಒಂದು ಅನಾಹುತ ಆಗಿ, ಏನೋ ಒಂದು ಅಚಾನಕ್ಕಾಗಿ, ಏನೋ ಒಂದು ಕೆಟ್ಟಗಳಿಗೆ ಬಂದು ಆ ವ್ಯಕ್ತಿ ಒಂದು ಜಾಗದಲ್ಲಿ ಹೋಗಿ ಕೂರಬೇಕಾಗಿ ಬಂದಾಗ, ಅಥವಾ ಮುಂದಿನ ಹಂತಗಳು ಶೂಟಿಂಗ್ ಆಗಲ್ಲ ಅನ್ನೋ ಹಂತಕ್ಕೆ ಬಂದಾಗ ನಿರ್ದೇಶಕ ಜೊತೆಗೆ ಹಣ ಹಾಕಿದಂಥ ತನ್ನದೇ ಕಂಪನಿ ಎಷ್ಟು ದೊಡ್ಡ ಆಘಾತಕ್ಕೆ ಒಳಗಾಗುತ್ತಲ್ಲ, ಅದು ಕೂಡ ಯಾರಿಗೂ ಕೂಡ ಊಹಿಸ್ಕೊಳ್ಳಿಕ್ಕಾಗಲ್ಲ. ಅಂಥ ಒಂದು ರಿಸ್ಕ್ ಇದ್ರೂ ಕೂಡ ಇದ್ದದರಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ಸಿಕ್ಕ ಟೈಮಲ್ಲಿ ಶೂಟಿಂಗ್ ಮುಗಿಸಿ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿ ಸತತ 2-2.5 ವರ್ಷಗಳ ಕಾಲ ಒಂದು ಸಿನಿಮಾಕ್ಕಾಗಿ ತನ್ನದೇ ಕಂಪನಿ ದುಡ್ಡು ಹಾಕಿ ಒಂದು ಸಿನಿಮಾ ತೆರೆಗೆ ಬರುವ ತನಕ, ಜೊತೆಗೆ ನಿನ್ನೆ ತನಕನೂ ಕೂಡ ಅವರಲ್ಲಿದ್ದಂಥ ಒಂದು ಪಾಸಿಟಿವ್ ಹೋಪ್ಸ್ ಇದೆಯಲ್ಲ, ಅದು ಮಿಲನ ಪ್ರಕಾಶ್ ಅಂದರೆ ಡೆವಿಲ್ ನಿರ್ದೇಶಕರ ಒಂದು ತಾಳ್ಮೆಗೆ ಮತ್ತು ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ಹಾಗಾಗಿ ದರ್ಶನ್ ಅಭಿಮಾನಿಗಳು ಈಗ ಮುಂಬರುವ ಡಿಸೆಂಬರ್ 11ಕ್ಕೆ ದರ್ಶನ್ ಅವರ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ತೆರೆಗೆ ಬರುತ್ತೆ. ಡೆವಿಲ್ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಿನಿಮಾ ನೋಡಬೇಕು ಮತ್ತು ಸಿನಿಮಾವನ್ನು ಗೆಲ್ಲಿಸಬೇಕು. ಜೊತೆಗೆ ಈ ಎಲ್ಲ ಘಟನಾವಳಿಗಳಿಗೆ ಒಂದು ಫುಲ್ ಸ್ಟಾಪ್ ಹೇಳಬೇಕು ಎನ್ನುವಂಥ ಒಂದು ಸ್ಥಿತಿಗೆ ಬಂದು ದರ್ಶನ್ ಅಭಿಮಾನಿಗಳು ಇದೀಗ ಸ್ವಯಂ ಪ್ರೇರಿತವಾಗಿ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಮಾಡ್ತಿದ್ರೆ ಆ ಮಟ್ಟಿಗೆ ದರ್ಶನ್ ಅಭಿಮಾನಿಗಳಿಗೆ ಒಂದು ಹ್ಯಾಟ್ಸಪ್ ಅಂತ ಹೇಳಲೇಬೇಕಾಗತ್ತೆ. ಜೊತೆಗೆ ಕಾಟೇರದಂಥ ಸಿನಿಮಾವನ್ನು ಕೊಟ್ಟು ಬಹುದೊಡ್ಡ ಯಶಸ್ಸನ್ನು ಕಂಡ ನಂತರ ದರ್ಶನ್ ಅವರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಕೂಡ ಇದೆ ಡಿಸೆಂಬರ್ 11ಕ್ಕೆ ಬರ್ತಾ ಇದೆ. ಬಟ್ ಬೇರೆ ಕಾರಣದಿಂದಾಗಿ ದರ್ಶನ್ ಅವರು ಪ್ರಚಾರಕ್ಕೆ ಬರ್ತಾ ಇಲ್ಲ. ದರ್ಶನ್ ಅವರ ಕಂಪ್ಲೀಟ್ ಆ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಅವರ ಪತ್ನಿಯಾದಂಥ ವಿಜಯಲಕ್ಷ್ಮಿ ಅವರು ಮತ್ತು ಡಿ ಬಾಸ್ ಫ್ಯಾನ್ಸ್ ಅವರು ಹೊತ್ಕೊಂಡಿದ್ದಾರೆ. ಜೊತೆಗೆ ಮಾಧ್ಯಮದವರು ಕೂಡ ಕೆಲವೊಂದು ಕಹಿ ಘಟನೆಗಳನ್ನ ಬಿಟ್ಟು ಇದೀಗ ಡೆವಿಲ್ ಸಿನಿಮಾವನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಅದಕ್ಕೆ ಎರಡೆರಡು ಕಾರಣ. ಒಂದು, ನಿರ್ದೇಶಕರಾದಂಥ ಮಿಲನ ಪ್ರಕಾಶ್ ಅವರ ಮೇಲೆ ಮಾಧ್ಯಮದವರು ಕೂಡ ಒಂದು ಸ್ವಲ್ಪ ಪ್ರೀತಿ ಇದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಎರಡು ಸಂಗತಿಗಳನ್ನ ಗಮನಿಸಲೇಬೇಕಾಗುತ್ತೆ. ಒಂದು, ದರ್ಶನ್ ಅವರ ಈ ಮಾಸ್ ಕ್ರೇಜ್ ಇದೆಯಲ್ಲ, ಫ್ಯಾನ್ಸ್ ಕ್ರೇಜ್ ಇದೆ, ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವು ನಿರ್ದೇಶಕರಾದಂಥ ಮಿಲನ ಪ್ರಕಾಶ್ ಅಂದರೆ ಡೆವಿಲ್ ಸಿನಿಮಾ ನಿರ್ದೇಶಕರಾದಂಥ ಪ್ರಕಾಶ್ ಅವರ ಒಂದು ಸಿನಿಮಾ ಜರ್ನಿಯನ್ನು ನೋಡ್ತಾ ಹೋದ್ರೆ ಅವ್ರು ಎಲ್ಲೂ ಕೂಡ ಮಚ್ಚು ಲಾಂಗು ಹಿಡ್ಕೊಂಡು ಸಿನಿಮಾವನ್ನು ಮಾಡಿದಂಥವ್ರಲ್ಲ, ಸಿಗರೆಟ್ ಹಿಡ್ಕೊಂಡು ಬೇರೆ ಕಾರಣಕ್ಕಾಗಿ ದೊಡ್ಡ ಮಾಸ್ ಅಭಿಮಾನಿಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕಂತ ಕಾರಣಕ್ಕಾಗಿ ಸಿನಿಮಾ ಮಾಡಿದವರೆಲ್ಲ. ಅವರ ಸಿನಿಮಾ 7 ಸಿನಿಮಾಗಳು ಆಲ್ರೆಡಿ ತೆರೆ ಕಂಡಿದೆ. 8ನೇ ಸಿನಿಮಾ ಡೆವಿಲ್ ಸಿನಿಮಾ ಬರ್ತಿದೆ. ಆದರೆ ಅವರು ಎಲ್ಲ ಸಿನಿಮಾ ಜರ್ನಿಯನ್ನು ತೆಗೆದುಕೊಂಡು ಬಂದಾಗಲೂ ಕೂಡ ಅವರೊಂದು ಕ್ಲಾಸ್ ಸಿನಿಮಾವನ್ನು ಮಾಡಿ ಮಾಸ್ ಪ್ರೇಕ್ಷಕರನ್ನ ಟಚ್ ಮಾಡ್ತಾರೆ ಎನ್ನುವುದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೊತೆಗೆ ಅವರು ಮೂಲತಃ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಅದರ ಹೊರತಾಗಿ ಯಶ್ ಅವರಿಗೆ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಅವರಿಗೆ ಇದು 2ನೇ ಸಿನಿಮಾ. ಈ ಹಿಂದೆ ತಾರಕ್ ಎನ್ನುವಂಥ ಒಂದು ಕ್ಲಾಸ್ ಮಾಸ್ ಸಿನಿಮಾವನ್ನು ಮಾಡಿ ದರ್ಶನ್ ಲುಕ್ಕನ್ನು, ದರ್ಶನ್ ಹಾವಭಾವವನ್ನು, ದರ್ಶನ್ ಒಂದು ಇಮೇಜನ್ನು ಚೇಂಜ್ ಮಾಡಿ ಕ್ಲಾಸ್ ಸಿನಿಮಾಕ್ಕೆ ಬೆಸ್ಟ್ ಸೂಟೇಬಲ್ ಕ್ಯಾರೆಕ್ಟರ್ ದರ್ಶನ್ ಎನ್ನುವಂಥ ಒಂದು ಇಮೇಜನ್ನು ತಂದುಕೊಟ್ಟವರು.
ಮಿಲನ ಪ್ರಕಾಶ್ ಅಂದರೆ ಡೆವಿಲ್ ಸಿನಿಮಾ ನಿರ್ದೇಶಕ ಪ್ರಕಾಶ್ ಅವರ ಒಂದು ಸಿನಿ ಜರ್ನಿಯನ್ನು ನೋಡ್ತಾ ಹೋದರೆ 2003ರಲ್ಲಿ ಖುಷಿ ಅನ್ನುವಂಥ ಸಿನಿಮಾ ಮಾಡ್ತಾರೆ. 2005ರಲ್ಲಿ ಶಿವಣ್ಣ ಮತ್ತು ವಿಜಯ ರಾಘವನನ್ನು ಹಾಕೊಂಡು ರಿಷಿ ಅಂತ ಸಿನಿಮಾ ಮಾಡ್ತಾರೆ. 2007ರಲ್ಲಿ ಅತ್ಯಂತ ದೊಡ್ಡ ಹಿಟ್ ಕೊಟ್ಟಂತ ಮತ್ತು ಹೀಗೂ ಸಿನಿಮಾ ಮಾಡಬಹುದಾ ಎನ್ನುವಂಥ ಒಂದು ಮಾನವೀಯ ಮೌಲ್ಯವನ್ನು ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಅವರಿಗೆ ಮಿಲನ ಸಿನಿಮಾವನ್ನು ಮಾಡ್ತಾರೆ. ಅದೇ ಟೈಮಲ್ಲಿ ಮುಂಗಾರು ಮಳೆ ಮತ್ತು ದುನಿಯಾ ವಿಜಯ್ ಅವರ ದುನಿಯಾ ಸಿನಿಮಾ ಭರ್ಜರಿಯಾಗಿ ಓಡ್ತಾ ಇರುತ್ತೆ. ಒಂದು ಕಡೆ ಸಾಗರ್ ಥಿಯೇಟ್ರಲ್ಲಿ ಮುಂಗಾರು ಮಳೆ ಎನ್ನುವ ಸಿನಿಮಾ ಭರ್ಜರಿಯಾಗಿ ಯಶಸ್ಸನ್ನು ಕಾಣ್ತಿದ್ರೆ, ಮತ್ತೊಂದು ಕಡೆ ಮೆಜೆಸ್ಟಿಕ್ ಥಿಯೇಟರ್ನಲ್ಲಿ ದುನಿಯಾ ಸಿನಿಮಾ ತನ್ನ ಅಬ್ಬರವನ್ನು ಮಾಡ್ತಾ ಇರುತ್ತೆ. ಅದರ ನಂತರ ಬಂದಂಥ ಕೆಲವೇ ತಿಂಗಳುಗಳ ನಂತರ ಬಂದಂಥ ಮಿಲನ ಪ್ರಕಾಶ್ ಅವರ ಮಿಲನ ಸಿನಿಮಾ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಸಂತೋಷ್ ಟಾಕೇಜಲ್ಲಿ ತನ್ನ ಅಬ್ಬರವನ್ನು ಮುಂದುವರಿಸುತ್ತೆ. ಈ ಮೂರೂ ಸಿನಿಮಾಗಳು ಸರಿಸುಮಾರು 1 ವರ್ಷಗಳ ಕಾಲ ಮೆಜೆಸ್ಟಿಕ್ಕನ್ನು ಅಲ್ಲಾಡಿಸಿದಂಥವು, ಮೆಜೆಸ್ಟಿಕ್ಕನ್ನು ಆಳ್ದಂಥವು. ಅಂದರೆ ಎಲ್ಲವೂ ಕೂಡ ಈ ನಿರ್ದೇಶಕರ ಒಂದು ತಾಳ್ಮೆಗೆ, ಅವರ ನಿರ್ದೇಶನದ ಒಂದು ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ಅದಾದ ನಂತರ 2008ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೆ ಒಂದು ಸಿನಿಮಾ ಮಾಡ್ತಾರೆ, ವಂಶಿಯನ್ನು ಎನ್ನುವಂಥ ಸಿನಿಮಾ ಮಾಡ್ತಾರೆ. ಅದಾದ ನಂತರ ಕೆಲವೊಂದು ಹೊಸ ಮುಖಗಳನ್ನ ಇಟ್ಕೊಂಡು ಗೋಕುಲ ಎನ್ನುವಂಥ ಸಿನಿಮಾ ಮಾಡ್ತಾರೆ, ಅಲ್ಲೂ ಕೂಡ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. 2015ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗದಂಥ ವಿನಯ್ ರಾಜ್ಕುಮಾರ್ ಅವರಿಗೆ ಸಿದ್ಧಾರ್ಥ್ ಎನ್ನುವಂಥ ಸಿನಿಮಾವನ್ನು ಮಾಡಿ ರಾಜ್ ಕುಟುಂಬದ 3ನೇ ಪೀಳಿಗೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತಾರೆ. ಅದಾದ ನಂತರ 2017ರಲ್ಲಿ ತಾರಕ್ ಎನ್ನುವಂಥ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಬಂದು ಈಗ 8 ವರ್ಷ ಆಗಿದೆ. ಆದರೂ ಕೂಡ ತಾರಕ್ ಸಿನಿಮಾದ ಒಂದೊಂದು ಹಾವಭಾವ, ಅವರ ಲುಕ್ಕು ಮತ್ತು ಅವರ ಡಿಸೈನ್ ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬರುತ್ತೆ. ಅದಾದ ನಂತರ ಇದೀಗ 2022, 2023 ಅದು ಸ್ಟಾರ್ಟ್ ಆಯಿತು, ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಅದರ ಕೆಲವೊಂದು ಕಾರಣದಿಂದಾಗಿ ನಿಮಗೆಲ್ಲ ಗೊತ್ತಿರುವಾಗ ಕೆಲವೊಂದು ಕಾರಣದಿಂದಾಗಿ ಪೋಸ್ಟ್ಪೋನ್ ಆಗ್ತಾನೆ ಬರ್ತು. ಆದರೆ ಒಂದು ಸಿನಿಮಾ ನಿರ್ದೇಶಕ ತನ್ನದೇ ಕಂಪನಿ, ತನ್ನೇ ಬಂಡವಾಳ ಹಾಕಿ ಒಬ್ಬ ಹೀರೋಗೆ 30 ರಿಂದ 40 ಕೋಟಿಯ ಸಿನಿಮಾವನ್ನು ಬಜೆಟ್ ಹಾಕಿ 2-3 ವರ್ಷ ಕಾದರೂ ಕೂಡ ಏನು ಆಗತ್ತೆ ಇಲ್ವ ಅನ್ನುವಂಥ ಒಂದು ಹಂಬಲದಲ್ಲಿ ತುಳಿತಾ ಇರುತ್ತೆ. ಅದು ಪಾಪ ಆ ನಿರ್ದೇಶಕರಿಗೆ ಮಾತ್ರ ಗೊತ್ತು. ಆದರೆ ನಿರ್ದೇಶಕ ತನ್ನ ಶ್ರಮವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಮತ್ತು ಆ ನಿರ್ದೇಶಕರಿಗೆ ಮತ್ತು ಹಣ ಹಾಕ್ತಿರೋರಿಗೆ ಯಾವುದೇ ಥರದ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಡೆವಿಲ್ ಸಿನಿಮಾವನ್ನು ದರ್ಶನ್ ಅವರನ್ನು ತಲೆ ಮೇಲೆ ಹೊತ್ಕೊಂಡು ಇದೀಗ ಪ್ರಚಾರ ಮಾಡ್ತಿದ್ರೆ. ಹಾಗಾಗಿ ದರ್ಶನ್ ಅವರ ವಿಚಾರಕ್ಕೆ ಬಂದಾಗ ಅಥವಾ ಸಿನಿಮಾ ವಿಚಾರಕ್ಕೆ ಬಂದಾಗ ಸಿನಿಮಾವನ್ನು ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ. ಮತ್ತು ದರ್ಶನ್ ಅವರ ಫ್ಯಾನ್ಸ್ ಈಗಾಗಲೇ ಹಬ್ಬ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಂಗೆ ದರ್ಶನ್ ಅವರಿಗೆ ಹೋಳಿ ಹಬ್ಬ ಹೌದು, ಯುಗಾದಿ ಹಬ್ಬ ಹೌದು, ಸಂಕ್ರಾಂತಿ ಹಬ್ಬ ಹೌದು, ವರಮಹಾಲಕ್ಷ್ಮಿ ಹಬ್ಬವೂ ಹೌದು. ಯಾಕಂದರೆ ಹಣ ಬರಲಿ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ದೀಪಾವಳಿ, ದಸರಾ, ಸಂಕ್ರಾಂತಿ, ಕ್ರಿಸ್ಮಸ್ಸು, ನ್ಯೂ ಇಯರ್ ಪಾರ್ಟಿನೇ ಒಂದು 20 ದಿನ ಮೊದಲೇ ಬಂದಂಥ ಒಂದು ಸಂಭ್ರಮ ಡಿಸೆಂಬರ್ 11ಕ್ಕೆ ಟೈಮಲ್ಲಿ ಬರುತ್ತೆ. ದರ್ಶನ್ ಅವರು ಮೇನ್ ಲೀಡ್ ಆಗಿ ಅಲ್ಲಿ ಆ್ಯಕ್ಟ್ ಮಾಡ್ತಿದ್ರೆ, ಜೊತೆಗೆ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಎನ್ನುವಂಥ ಒಂದು ಕ್ಲೂ ಕೂಡ ಸಿಗ್ತದೆ. ಯಾಕಂದರೆ ಹೆಸರೇ ಹೇಳುವಂತೆ ಅದು ಡೆವಿಲ್, ಯಾರಿಗೆ ಡೆವಿಲ್ ಆಗ್ತಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಿನಿಮಾ ತೆರೆಗೆ ಬಂದ ನಂತರ ಅದು ಅಂದರೆ ಕತೆ ಜನರಿಗೆ ಅರ್ಥ ಆಗುತ್ತೆ. ಸಿನಿಮಾದಲ್ಲಿ ಕನ್ನಡದ ಕುವರಿಯಾದಂಥ ರಚನಾ ರೈ ಅವರು ಇದ್ದಾರೆ ನೋಡಿ. ದರ್ಶನ್ ಅವರ ಸಿನಿಮಾ ಬಂದ ಕೂಡಲೇ ಮೊದಲು ಸ್ಟಾರ್ಟಿಂಗಲ್ಲಿ ಅವರಿಗೆ ಒಂದು ಸ್ವಲ್ಪ ಹಿಡಿತಾ ಇರಲಿಲ್ಲ ಅಂತ ಹೇಳ್ಬೋದು. ಅಂದರೆ ನಿರ್ಮಾಪಕರು, ನಿರ್ದೇಶಕರು ಮಾತು ಕೇಳಬೇಕಾಗುತ್ತೆ ಮತ್ತು ಅವರು ಬೇರೆ ಬೇರೆ ಹೀರೋಯಿನ್ ಕೂಡ ಹಾಕೊಳ್ತಿದ್ದಾರೆ. ಒಂದು ಹಂತಕ್ಕೆ ಬೆಳೆದ ನಂತರ ದರ್ಶನ್ ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಅದು ನಮ್ಮ ಕನ್ನಡದ ಪ್ರತಿಭೆಗಳಿಗೆ ನೀವು ಮಣೆ ಹಾಕಬೇಕು. ಯಾವುದೇ ಹೀರೋಯಿನ್ ಆಗಲಿ, ಯಾವುದೇ ಒಂದು ಆ್ಯಕ್ಟರ್ ಆದರೂ ಕೂಡ ಕನ್ನಡದವರಿಗೆ ಜಾಸ್ತಿ ಮಣೆ ಹಾಕಿ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ರಚನಾ ರೈ ಅನ್ನುವಂಥ ಒಬ್ಬ ಅಪ್ಪಟ ದೇಸಿ ಅಥವಾ ಕನ್ನಡದ ಪ್ರತಿಭೆಯನ್ನು ಹೀರೋಯಿನ್ ಆಗಿ ಹಾಕೊಳ್ತಾರೆ. ಶರ್ಮಿಳಾ ಮಾಂಟ್ರೆ ಇದ್ದಾರೆ. ಅಲ್ಲಿ ಮತ್ತೊಂದು ವಿಷಯ ಅಂದರೆ ಈಗಾಗಲೇ ಸಿನಿಮಾ ಹಾಡುಗಳು ರಿಲೀಸ್ ಆಗಿ 2-3 ಹಾಡುಗಳು ಅತ್ಯಂತ ಯಶಸ್ಸನ್ನು ಕಂಡಿದೆ. ಅದರಲ್ಲಿ ನೆಮ್ಮದಿಯಾಗಿರ್ಬೇಕೆನ್ನುವಂಥ ಸಾಂಗ್ ಇರ್ಬೋದು, ಮತ್ತೊಂದು ಸಾಂಗ್ ಇರ್ಬೋದು, ಇವೆಲ್ಲೂ ಕೂಡ ರೀಚ್ ಆಗಿರೋದಕ್ಕೆ ಮುಖ್ಯವಾದಂಥ ಕಾರಣ ಅಜಿರೀಶ್ ಲೋಕನಾಥ್ ಅವರು ಈ ಹಿಂದೆ ಶೆಟ್ರ ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡ್ತಾಯಿದ್ರು. ಅವರು ಈಗ ಸಿನಿಮಾವನ್ನು ಅಂದರೆ ದರ್ಶನ್ ಅವರ ಡೆವಿಲ್ ಸಿನಿಮಾಕ್ಕೆ ಮ್ಯೂಸಿಕನ್ನು ಮಾಡಿದ್ದಾರೆ. ಜೊತೆಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸಿನಿಮಾ ಅಂದರೆ ಈ ಸಿನಿಮಾ ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ.